ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ನಿನ್ನೆ ಬೀದರ್ ಜಿಲ್ಲೆಗೆ ಭೇಟಿ ನೀಡಿದ ಬೆನ್ನಲ್ಲೇ ಭಿನ್ನಮತೀಯರು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಮಾಜಿ ಎಂಎಲ್ಸಿ ಅರವಿಂದ್ ಅರಳಿ, ಮುಖಂಡರಾದ ಅಬ್ದುಲ್ ಹಾಗೂ ಸಚಿವ ಎಚ್ಸಿ ಮಹದೇವಪ್ಪ ಜೊತೆ ಭಿನ್ನಮತದ ಬಗ್ಗೆ ಚರ್ಚೆ ನಡೆಸಿ ಸಚಿವ ಈಶ್ವರ್ ಖಂಡ್ರೆ, ರಹೀಂ ಖಾನ್ ವಿರುದ್ಧ ಸಚಿವರ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ವೇಳೆ ಏನೇ ಇದ್ರೂ ಕೂತು ಬಗೆಹರಿಸೋಣ, ಬೆಂಗಳೂರಿಗೆ ಬನ್ನಿ ಅಂತ ಸಚಿವರು ಬುಲಾವ್ ಕೊಟ್ಟಿದ್ದೇ ತಡ ಮಾಡದೆ ಎಲ್ಲರೂ ಬೆಂಗಳೂರಿಗೆ ಫ್ಲೈಟ್ ಹತ್ತಿದ್ರು. ಭಿನ್ನಮತೀಯ ನಾಯಕರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಲಿದ್ದಾರೆ. ಈ ಹಿಂದೆ ಅತೃಪ್ತ ಕೈ ನಾಯಕರಿಂದ ಖಾಸಗಿ ಹೋಟೆಲ್ನಲ್ಲಿ 2 ಬಾರಿ ಸಭೆ ನಡೆಸಲಾಗಿತ್ತು. 3ನೇ ಸಭೆಗೂ ಮುನ್ನವೇ ಅತೃಪ್ತ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಪೌರಾಡಳಿತ ಸಚಿವ ರಹೀಂ ಖಾನ್ ವಿರುದ್ಧ ದೂರು ನೀಡಲಿದ್ದಾರೆ. ಈಗಾಗಲೇ ಕೆಲವರು ನನ್ನ ಜೊತೆಯಲ್ಲಿ ಕೂಡ ಬಂದು ಚರ್ಚೆ ಮಾಡಿದ್ದಾರೆ. ಇಲ್ಲ ಸರ್, ಪಕ್ಷ ನಾಳೆ ನೀವು ಒಂದ್ ಕಡೆ ಅವ್ರು ಒಂದ್ ಕಡೆ ಮಾಡಿದ್ರೆ ಬೀದರ್ದಲ್ಲಿ ಪಕ್ಷ ಕೆಟ್ಟು ಹೋಗ್ತದ, ಪಕ್ಷ ಉಳಿದಿಲ್ಲ, ನಿಮ್ದು ಏನೇ ಇದ್ರು ಕೂಡ ನಾವು ಚರ್ಚೆ ಮಾಡೋಣ, ಮಾತಾಡೋಣ, ನಾವು ಜೊತೆಯಲ್ಲಿ ಚರ್ಚೆ ಮಾಡೋಣ. ನಾನು ಹೇಳಿದೆ ಈಗಾಗಲೇ ಒಂದು ಮೀಟಿಂಗ್ ಆಗಿದೆ, ಮತ್ತೆ 2ನೇ ಮೀಟಿಂಗ್ ಕೂಡ ಹೇಳಿದೆ 3ನೇ ತಾರೀಕು ಬೆಂಗಳೂರಲ್ಲಿ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಸುಳ್ಳು ಮುಚ್ಚು ಮನೆ ಇಲ್ಲ, ನಾವು ಮಾಡ್ತಾ ಇದೀವಿ ಅಂದಾಗ ಇಲ್ಲ ನೋಡಿ ಅದಕ್ಕಿಂತ ಪೂರ್ವದಲ್ಲೇ ಬೇಕಾದ್ರೆ ನಾವು ಈಶ್ವರ್ ಖಂಡ್ರೆ ಅವರಿಗೆ, ರಹೀಂ ಖಾನ್ ಅವರಿಗೆ ನಾವು ಕಳಿಸ್ತೀವಿ ನಿಮ್ ಜೊತೆಯಲ್ಲಿ ಈ ಚರ್ಚೆ. ನಾನು ಒಂದ್ ಹೇಳಿದೆ, ಈ ಮೀಟಿಂಗ್ ನಾನ್ ಮಾಡ್ಬೇಕಾಯ್ತು ಅಂದ್ರೆ ಬರೀ ನಾನು ಒಬ್ಬನೇ ಬರಕ್ ಆಗೋದಿಲ್ಲ, ನನ್ನ ಜೊತೆಲಿ ಇರ್ತಕ್ಕಂಥವ್ರು ಎಲ್ಲ ಪ್ರಮುಖರು. ಯಾಕಂದ್ರೆ ನಾನು ಇವತ್ತು ಕರೆದ್ರಿ, ನಾನು ಬಂದೆ ಮಾತಾಡಿದೆ ಅಂದ್ರೆ ನಾಳೆ ಅವ್ರ ಭವಿಷ್ಯ ಏನಾಗೈತೆ, ಇವತ್ತು ನಮ್ಮ ಜೊತೆಯಲ್ಲಿ ಬಂದಂತ ಜನರದ್ದು ಏನಾಗೈತೆ, ಅದಕ್ಕೆ ನಾನು ಹೇಳಿದ್ರೆ ಹಂಗಾಗೋದಿಲ್ಲ. ನಾವು ಹಂಗ ಸಭೆ ಬಂತು ಅಂದ್ರೆ ನಾವು ನಮ್ಮ ಇವತ್ತೇನು ಹೋರಾಟದಲ್ಲಿ ಇದ್ದೀವಿ ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅವರು ಏನ್ ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಅದನ್ನು ಕೂಡ ನಾನು ಹೇಳಿದೀನಿ. ಅದನ್ನು ಕೂಡ ನಿಮ್ಗೆ ಗಮನ ತರ್ತಾ ಇದ್ದೀನಿ. ಮತ್ತೆ ನಾಳೆ ಹಿಂಗಾಗಬಾರ್ದು, ರಾಜಶೇಖರ್ ಪಾಟೀಲ್ ಏನ್ ಮಾಡಿದ್ರು, ಆ ಕಡೆ ಮಾತಾಡಿದ್ರು, ಈ ಕಡೆ ಮಾತಾಡಿದ್ರು ಏನಂತ ನಿಮಗ ಎಲ್ಲ ಕ್ಲಿಯರಿಟಿ ಕೊಡ್ತಾ ಇದೆ. ಇವತ್ತು ನಿಮ್ಮೆಲ್ಲರ ಅನಿಸಿಕೆ ನಿಜವಾಗ್ಲೂ ವಸ್ತುಸ್ಥಿತಿ ಇದೆ. ಬೀದರ್ ಜಿಲ್ಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದಲ್ಲೂ ಕೂಡ ಆಡಳಿತ ಪಕ್ಷ ಇದ್ದಾಗ ಅಲ್ಲಿ ನಡೀತಾ ಇದೆ. ಇವತ್ತು ಹುಮ್ನಾಬಾದ್ದಾಗ ನೋಡ್ರಿ ಎಷ್ಟೋ ಘಟನೆಗಳು ಆಗ್ತಾವ, ಏನೋ ಆಗ್ತದ. ಯಾವ ರೀತಿ ಇವತ್ತು ಸರ್ಕಾರದ ಅಧಿಕಾರಿಗಳು ಹೇಳಿದ್ರ, ಈ ಗುಂಡೂರೆಡ್ಡಿ ಅವರು ಹೇಳಿದ್ರೆ ಬಸವ ಕಲ್ಯಾಣದಲ್ಲಿ ಅಲ್ಲೇ MLA ನಡೀತಾ ಇದೆ. ಹೌದ್ರಿ, ನಾನೊಬ್ಬ ಮಾಜಿ ಸಚಿವ MLA, ಅಲ್ಲಿ ಅಧಿಕಾರಿಗಳು ಡೋಲಾಮಲ ಮಾಡ್ತಾರೆ, ಇನ್ನು ನಮಗೆ ಹೆದ್ರೆ ಒಂದು ಸ್ವಲ್ಪ ಅರ್ಧ ಕೆಲಸ ಹೆಚ್ಚಕಮ್ಮ ಆಗ್ಬೋದು. ಇಂಥ ಪರಿಸ್ಥಿತಿ ನಮ್ದಿದ್ದಾಗ, ನಮ್ಮ ಪಕ್ಷ ಅಧಿಕಾರದಾಗ ಇದ್ದಾಗ, ನಮ್ಮ ಪಕ್ಷ ಅಧಿಕಾರದಾಗ ಇದೆ ಅಂತ ನಾವು ಯಾವ ರೀತಿ ಹೇಳ್ಕೋಬೇಕು ಹೇಳಿ? ಇವತ್ತು ನಮ್ಮ ಪಕ್ಷ ಅಧಿಕಾರದಾಗ ಇದೆ ಅಂದ್ರೆ ನಮ್ದೊಬ್ಬ ಕಾರ್ಯಕರ್ತ ಹೋದ್ರೆ ಅಫೀಸರ್ ಕೇಳಬೇಕು, ಏನಿದೆಪ್ಪ ನಿನ್ ಕೆಲಸ, ಬಾ ಮಾಡ್ತೀನಿ. ನ್ಯಾಯಯುತವಾಗಿರೋದು, ಆ ನ್ಯಾಯಯುತವಾಗಿರೋದು ಕೇಳಲ್ಲ, ಅನ್ಯಾಯವಾಗಿರೋದು ಕೇಳಲ್ಲ. ಇವತ್ತು ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಏನಾಯ್ತು, ನಮ್ಮ ಲೀಡರ್ಸ್ ಪರಿಸ್ಥಿತಿ ಏನಾಗಿತ್ತು? ಯಾವಾಗ ಲೀಡರ್ಸೇ ಮಾತು ಕೇಳ್ತಾರೆ ಅಂದ್ರೆ ಕಾರ್ಯಕರ್ತರ ಮಾತು ಯಾರು ಕೇಳ್ತಾರ? ನಮ್ಮ ವಕೀಲ್ ಸಾಹೇಬ್ ಹೇಳಿದ್ರು, ಅವ್ರ ಬಗ್ಗೆ ಹೇಳಿದ್ರೆ ಪಾಪ ನಿಜವಾಗ್ಲೂ ಬಹಳ ದುಃಖಕರ. ಯಾಕಂದ್ರೆ ಯಾವಾಗ 25-30 ವರ್ಷದಿಂದ ಅಲ್ಲಿ ಅಧಿಕಾರದಲ್ಲಿ ಇಲ್ಲ ನಮ್ಮ ಪಕ್ಷ, ನಮ್ಮ ಶಾಸಕರು. ಆದ್ರೂ ಕೂಡ ಇಷ್ಟು ದಿನ ಆದ್ರೂ ಕೂಡ ಅವರಂತಲ್ಲಿ ನಮ್ಮ ಕಾರ್ಯಕರ್ತರು ಇದ್ದಾರೆ ಅಂದ್ರೆ ನಾವು ಇವರು ಸೆಲೆಕ್ಟ್ ಹೊಡಿಬೇಕು. ಯಾಕಂದ್ರೆ ಅವರ ಪರಿಸ್ಥಿತಿ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಕೆಲ ಕ್ಷೇತ್ರದಲ್ಲಿ 1 ಟರ್ಮ್ 2 ಟರ್ಮ್ 3 ಟರ್ಮ್ ಇದ್ದಿಲ್ಲ ಅಂದ್ರೆ ಕೂಡ ನಿರ್ಣಾಮ ಆಗೋಗುತ್ತೆ. ಇವತ್ತು ಆದ್ರೂ ಕೂಡ ತಾವು ಅವರಂತಲ್ಲಿ ಮಾಡಿದ್ವಿ. ಇವತ್ತು ರವಿದಾಸ್ ಗೌಡರ ಸಮಾಜ ಬಗ್ಗೆ ಆಗಲಿ, ಪಕ್ಷದ ಬಗ್ಗೆ ಕೆಲವು ವಿಷಯಗಳು ವ್ಯಕ್ತಪಡಿಸಿದಾರ. ಅದ್ರ ಬಗ್ಗೆ ಕೂಡ ನಾವು ಸೂಕ್ಷ್ಮವಾಗಿ ನಾನು ಜಿಲ್ಲೆ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಅದು ರಾಜ್ಯ ಬಗ್ಗೆ, ಈಗ ಸಮಾಜ ಬಗ್ಗೆ ನಾವು ರಾಜ್ಯದಲ್ಲಿ AICC, KPCC ಅದು ಬೇರೆ ಚರ್ಚೆ ಮಾಡೋಣ, ಅದಕ್ಕೂ ನಿಮ್ ಜೊತೆಲಿ ಇದೀವಿ. ಬಟ್ ಇವತ್ತು ನಾವು ಡಿಸ್ಟ್ರಿಕ್ಟ್ ಇಶ್ಯೂ ಬಗ್ಗೆ ನಾವೇನು ಮಾತಾಡಿದೀವಿ, ಬಹಳ ತಮ್ಮ ಕೂಡ ಸಲಹೆ ಕೊಟ್ಟಿದ್ರೆ. ನಾನು ವಿಶೇಷವಾಗಿ ನಮ್ಮ ಹಿರಿಯರು ಬಶೀರುದ್ದೀನ್ ಸಾಹೇಬ್ರು ಇನ್ನೊಂದು ಮಾತು ಕೇಳಬೇಕು ಅನಿಸ್ತಾ ಇತ್ತು. ಅವ್ರ ಬಗ್ಗೆ ಇವ್ರ ಬಗ್ಗೆ ಟಿಕೆಟ್ ಪಡೆಯೋದಲ್ಲ, ಬೀದರ್ ಜಿಲ್ಲೆಯಲ್ಲಿ ನಡೀತಕ್ಕಂಥ ಘಟನೆ ಬಗ್ಗೆ ಬಹಳ ಒಳ್ಳೆ ರೀತಿಯಿಂದ ಅವ್ರು ಮಾತಾಡ್ತಾ ಇದ್ರು. ಮೀಡಿಯಾದವ್ರು ಬರ್ತಾ ಇದಾರ ಬೇಡ ಅಂತ ಹೇಳಿ ನಾವು ಉಲ್ಟಾ ಮೈಕ್ ತಗೊಂಡ್ ಬಂತು ಪಾಳಿ. ಆದ್ರೂ ಕೂಡ ಇವತ್ತು ನಾವೇನ್ ಹೇಳ್ತಾ ಇದ್ರಿ,